ಮನುಷ್ಯ ಮತ್ತೆ ಧರ್ಮ ಇದರ ನಡುವೆ ಸಂಬಂಧ ತುಂಬಾನೇ ಹತ್ತಿರವಾದ್ದು. ಹಣ ಎಂಥ ಶಕ್ತಿ ಅಂದ್ರೆ ಮನುಷ್ಯ ಅದನ್ನು ಉಪಯೋಗಿಸ್ತಾನೆ ಸಂಸಾರದ ವಸ್ತುಗಳನ್ನ ಖರೀದಿಸೋದಕ್ಕೆ, ತನ್ನ ಜೀವನವನ್ನ ನಡೆಸೋದಕ್ಕೆ. ಹಾಗೆ ಮನುಷ್ಯ ಎಂಥ ಶಕ್ತಿ ಅಂದ್ರೆ ಅವನು ಹಣಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ. ಈಗ ಇನ್ನೊಂದು ವಿಷಯ ಇದೆ, ಉಪಯೋಗ ಮಾಡಬೇಕಾಗಿರೋದು ಹಣವನ್ನ, ಹಾಗೆ ಪ್ರೀತಿ ಮಾಡಬೇಕಾಗಿರೋದು ಮನುಷ್ಯನನ್ನ. ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಜನ ಇಲ್ಲೇ ದೊಡ್ಡ ತಪ್ಪನ್ನ ಮಾಡಿಬಿಡೋದು. ಅವರು ಹಣವನ್ನ ಪ್ರೀತಿಸ್ತಾರೆ, ಹಾಗೆ ಮನುಷ್ಯನನ್ನ ಉಪಯೋಗಿಸ್ಕೊಳ್ತಾರೆ. ಇದು ಸರಿಯಲ್ಲ. ನೋಡಿ, ನೀವು ಸೂಜಿಯಿಂದ ಯುದ್ಧ ಮಾಡೋದಕ್ಕಾಗೋದಿಲ್ಲ, ಹಾಗೆ ಒಂದು ಕತ್ತಿಯಿಂದ ಬಟ್ಟೆ ಹೊಲಿಯೋದಕ್ಕಾಗಲ್ಲ ಅಲ್ವಾ? ಯಾವುದು ಯಾವುದಕ್ಕೋಸ್ಕರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ. ನೀವು ಸರಿಯಾದ ದಿಕ್ಕಿನ ಕಡೆ ಹೆಜ್ಜೆ ಇಡಿ, ಮನುಷ್ಯನನ್ನ ಪ್ರೀತಿ ಮಾಡಿ, ಹಾಗೆ ಹಣವನ್ನ ಉಪಯೋಗ ಮಾಡ್ಕೊಳ್ಳಿ. ನೀವೇನಾದ್ರೂ ಮನುಷ್ಯನನ್ನ ಉಪಯೋಗಿಸ್ಕೊಂಡ್ರೆ ಆಗ ನಿಮಗೆ ಹಣದ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ಈ ಪ್ರೀತಿ ನಿಧಾನವಾಗಿ ಪರಿವರ್ತನೆ ಆಗೋದು ದುರಾಸೆಗೆ, ಹಾಗೆ ನಿಧಾನವಾಗಿ ಇದು ನಿಮ್ಮನ್ನೇ ಅಂತ್ಯ ಮಾಡಿಬಿಡುತ್ತೆ. ಅದಕ್ಕೆ ಎಲ್ಲ ಮನುಷ್ಯರನ್ನು ಪ್ರೀತಿಸ್ತಾ ಇರಿ, ಹಾಗೆ ಇದೇ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.